ಹಾಗಾದರೆ ಬೆಂಗಳೂರು ಉತ್ತರ ಅಂತ ಬಂದಾಗ ಇಲ್ಲಿ ಯಾರಿಗೆ ಮಣೆ ಹಾಕಬಹುದು? ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಮಣೆ ಹಾಕಬಹುದಪ್ಪ ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ತುಂಬ ಪೈಪೋಟಿ ಎಂದು ಕಾಣಿಸ್ತಾ ಇದೆ. ಈ ಬಾರಿ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾವುದೂ ಕಾಂಟ್ರವರ್ಸಿ ಇಲ್ಲ. ಯುವ ನಾಯಕರಾಗಿ ಬೆಳೀತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರ ಕುಟುಂಬದ ಕುಡಿ, ಜೊತೆಗೆ ಒಬ್ಬ ಡಾಕ್ಟರ್ ಇದ್ದಾರೆ, ಯುವ ಸಮುದಾಯವನ್ನು ಸೆಳೆಯಬಲ್ಲರು. ಇದಲ್ಲದೆ ಬರೀ ಡಾಕ್ಟ್ರ್ ಕೆಲಸ ಮಾಡ್ಕೊಂಡಿದ್ದಾರಾ, ಮೆಡಿಕಲ್ ಕ್ಯಾಂಪ್ಗಳು ಅನೇಕ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಟಿಕೆಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂಥೇಳಿ ಬೆಂಗಳೂರು ನಾರ್ತ್ ಒಂದು ಕಡೆ ಮಾತಾಡ್ತಾ ಇದೆ. ವಿಜೇಂದ್ರ ಅವರೊಂದಿಗೂ ಚೆನ್ನಾಗಿದ್ದಾರೆ, ಯಡಿಯೂರಪ್ಪ ಅವರೊಂದಿಗೂ ಚೆನ್ನಾಗಿದ್ದಾರೆ, ಸಂಘದೊಂದಿಗೂ ಚೆನ್ನಾಗಿದ್ದಾರೆ. ಸಮಾನವಾಗಿ ಎಲ್ಲರನ್ನೂ ನೋಡ್ತಾ ತನ್ನ ಕ್ಷೇತ್ರ ಆಯಿತು ಅಂಥೇಳಿ ಒಂದು ಕಡೆ ನಿರಂತರ ಗಣೇಶ್ ನಿಂತ್ಕೊಂಡಿದ್ದಾರೆ. ಇದೇ ಲೋಕಸಭಾ ಕ್ಷೇತ್ರಕ್ಕೆ ಬಹಳ ಒಂದು ಪೈಪೋಟಿ ಅಂತೂ ಇಲ್ಲಿ ಕಂಡು ಬರ್ತಾ ಇದೆ. ಈಗ ಸಂಘ ಪರಿವಾರದಲ್ಲಿ ಸಕ್ರಿಯರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿರಂತರ ಗಣೇಶ್ ಅವರು. ಈ ಹಿಂದೆ ವಿಧಾನಸಭಾ ಟಿಕೆಟನ್ನು ಅವರು ಟ್ರೈ ಮಾಡಿದಾಗಲೂ ಕೂಡ ವಿಧಾನಸಭೆ ಬೇಡ, ನಿಮಗೆ ಇನ್ನೂ ದೊಡ್ಡದಾಗಿ ನೀವು ಯೋಚನೆ ಮಾಡಿ, ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಗೆ ಸಿಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಓಡಾಡಿದ್ದೀರಿ, ಕ್ಯಾಂಪ್ಗಳು ಮಾಡಿದ್ದೀರಿ, ಕೆಲಸ ಮಾಡಿದ್ದೀರಿ. ಹಿಂದೆ ನಮಗೆ ಚಿಕ್ಕಮಗಳೂರು ಭಾಗದಲ್ಲಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಆ ಭಾಗದಲ್ಲಿ ಬಡವರಿಗೆ, ದೀನರಿಗೆ, ದಲಿತರಿಗೆ ಅಲ್ಲಿ ಉಚಿತ ಕ್ಯಾಂಪ್ಗಳನ್ನು ಮಾಡೋದು, ಅಲ್ಲಿನ ಗುಡ್ಡಗಾಡು ಜನರನ್ನು ಮಾತನಾಡಿಸೋದು, ತುಂಬ ದೂರ ಕಾಡು ಪ್ರದೇಶಗಳ ಜನಗಳಿಗೆ ಮಾತನಾಡಿಸೋದು, ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು, ಮೂಳೆ ಆಪರೇಷನ್ಗಳನ್ನು ಮಾಡಿಸಿರೋದು, ಕ್ಯಾಂಪ್ಗಳನ್ನು ಮಾಡಿರೋದು ಎಲ್ಲ ಕೂಡ ಇದೆ. ಹಾಗಾಗಿ ಟಿಕೆಟ್ಗೆ ಮೆರಿಟ್ ಅಂತ ಬಂದಾಗ ಇವರ ಒಂದು ಸ್ಪರ್ಧೆಯನ್ನು ಅಲ್ಲಗಳೆಯೋಕ್ಕಾಗಲ್ಲ. ಮೆರಿಟ್ ಅವ್ರು ಮಾಡಿರೋ ಕೆಲಸದ ಮೇಲೆ ಟಿಕೆಟ್ ಬೇಕು ಅಂದಾಗ ಇವರ ಒಂದು ಮೆರಿಟನ್ನು ಯಾರೂ ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಸಂಘ ಪರಿವಾರದ ಕಡೆಯಿಂದನೂ ಟಿಕೆಟ್ಗೆ ಬೆಂಬಲ ಇದೆ. ವಿಜೇಂದ್ರ ಅವರೊಟ್ಟಿಗೂ ಕೂಡ ಚೆನ್ನಾಗಿದ್ದಾರೆ. ಹಾಗಾಗಿ ಇದೇ ನಿರಂತರ ಗಣೇಶ್ ಅವರು ಟಿಕೆಟ್ ಪಡ್ಕೊಂಡ್ರು, ಅಚ್ಚರಿ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಇವ್ರ ಆಪೋಸಿಟ್ ಯಾರಪ್ಪ ಅಂದರೆ, ಟಿಕೆಟ್ಗೆ ಟ್ರೈ ಮಾಡ್ತಿರುವಂಥ ಪ್ರತಿಸ್ಪರ್ಧಿಗಳು ಅಂತ ಬಂದಾಗ ಸಿ.ಟಿ. ರವಿಯವರು ಇದ್ದಾರೆ, ಈ ಕಡೆ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಸುಮಲತಾ ಅವರು ಇದ್ದಾರೆ ಅಂತ ಅಂದುಕೊಳ್ಳೋಣ. ಈಗ ಸುಮಲತಾ ಅವರು ಒಂದು ವೇಳೆ ನಿಲ್ಲೋದಾದರೆ ಅವ್ರು ಏಕಾಏಕಿ ಮಂಡ್ಯದಿಂದ ಈ ಕಡೆ ಬಿಟ್ಟು ಬರ್ತಾರೆ. ಅನೇಕ ಬಾರಿ ಹೇಳ್ತಾರೆ, ಏನಾದರೂ ನಾನು ಮಂಡ್ಯ ಬಿಟ್ಟು ಹೋಗಲ್ಲ, ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಅಂತೂ ಬಿಟ್ಟು ಹೋಗಲ್ಲ. ಅಂದರೆ ಅದನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದರೆ, ಪಕ್ಷೇತರ ಆದರೂ ಚಿಂತೆ ಇಲ್ಲ ಅನ್ನೋ ಧಾಟಿಯಲ್ಲಿರುತ್ತೆ ಅವರ ಮಾತುಗಳು. ಹಾಗಾಗಿ ಮಂಡ್ಯನ ಬಿಟ್ಟು ಅವರು ಬರ್ತಾರಾ? ಸಿ.ಟಿ. ರವಿ ಅಂತ ಬಂದರೆ ಅವರು ಹೊರಗಿನಿಂದ ಇಲ್ಲಿಗೆ ಬರ್ತಿರ್ತಕ್ಕಂಥವ್ರು, ಇಲ್ಲಿಯ ಚಿಕ್ಕಮಗಳೂರು, ಇಲ್ಲಿಯ ಬೆಂಗಳೂರು ಉತ್ತರ, ಈ ಒಂದು ಪ್ರಶ್ನೆ ಕೂಡ ಬರುತ್ತೆ. ಹಾಗಾಗಿ ನಿರಂತರ ಗಣೇಶ್ ಅವರಿಗೆ ವೇದಿಕೆ ಈಸಿ ಅನ್ನಿಸ್ತಾ ಇದೆ. ಅವರ ಕೆಲಸಗಳಿಗೆ ಚೆಕ್ ಮಾಡಿಕೊಂಡಾಗ ಸುಮಾರು ಸಾಮಾಜಿಕ ಕೆಲಸಗಳಿದ್ದಾರೆ. ಬ್ಯಾಟರಾಯನಪುರ ಟಿಕೆಟ್ ಕೊಡಿ ಅಂತ ಕೇಳಿಕೊಂಡಿದ್ರು ನಿರಂತರ ಗಣೇಶ್ ಅವರು. ಇಲ್ಲಪ್ಪ, ಲೋಕಸಭೆಗೆ ರೆಡಿಯಾಗಿ ಅಂಥೇಳಿ ಇದೇ BJP ಅವರಿಗೆ ಸೂಚಿಸಿತು. ಆ ಕಾರಣದಿಂದಾಗಿ ಲೋಕಸಭೆಗೆ ಅವರು ರೆಡಿಯಾಗಿದ್ದಾರೆ. ಅಂದರೆ ಇದೇನೋ ಟಿಕೆಟ್ಗೋಸ್ಕರ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ಲ, ಕೆಲಸ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಉತ್ತಮ ಕ್ರಿಕೆಟ್ ಆಟಗಾರ ಕೂಡ ಹೌದು, ತುಂಬ ಒಳ್ಳೆ ಕ್ರಿಕೆಟ್ ಪ್ಲೇಯರು. ಮೊದಲಿಗೆ ಆ ಕ್ರಿಕೆಟ್ ಪ್ರೊಫೆಷನನ್ನು ಬಿಟ್ಟು ವೈದ್ಯ ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕೆ ವೈದ್ಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವರು ಮುಂದುವರಿತಾ ಇದ್ದಾರೆ. ಹಾಗಾಗಿ ಒಂದು ಚಾನ್ಸ್ ಅಂತೂ ಅವ್ರಿಗಿದೆ. ಅವ್ರಿಗೆ ಕೊಡಲಿಕ್ಕೆ ತಕರಾರುಗಳಿಲ್ಲ. ಇನ್ಯಾರೋ ನಮಗೇನೋ ಬೇರೆ ಕಾರಣ ಕೊಡಿ ಅಂತೇಳಿ ಲಾಬಿ ಮಾಡ್ಕೊಳ್ಬಹುದೇ ವಿನಃ ತಕರಾರಿಲ್ಲ. ಆಯ್ತಪ್ಪ, ಈಗ ನೆಕ್ಸ್ಟ್ ನಾವು ಜೆ ಡಿ ಎಸ್ ಲೆಕ್ಕಾಚಾರ ಬಂದಾಗ BJP ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಆಗೊಂದು ಪಟ್ಟು ಹಿಡಿದ್ರೆ ಏನು ಕತೆ ಅಂತ ಕೂಡ ಒಂದು ದೊಡ್ಡ ಪ್ರಶ್ನೆಯಲ್ಲಿ ರೈಸ್ ಆಗುತ್ತೆ. BJP ಜೊತೆ ಮೈತ್ರಿ ಮಾಡಿಕೊಂಡ್ರೆ ಕ್ಷೇತ್ರ ಬಿಟ್ಕೊಡ್ಬೇಕು ಅಂತ ಪಟ್ಟು ಹಿಡಿತಾರೆ ಯಾರು? JDSನವರು. ನೋಡ್ರಿ, ನಮಗೆ ಬೆಂಗಳೂರು ನಾರ್ತ್ ಕೊಟ್ಬಿಡಿ, ಒಕ್ಕಲಿಗ ಸಮುದಾಯ ಜಾಸ್ತಿ ಇದ್ದಾರೆ, ಗೊತ್ತಿರತಕ್ಕಂಥ ಕ್ಷೇತ್ರ. ಸದಾನಂದ ಗೌಡ್ರನ್ನು ಗೆಲ್ಲಿಸಿದ್ರು, ನಮ್ಮನ್ನು ಗೆಲ್ಲಿಸಬಹುದೇನೋ. ನೀವು ಈ ಸ್ಪರ್ಧೆಗೆ ಹೇಗಿದ್ದು ಸದಾನಂದ ಗೌಡರು ಇಲ್ಲ, ಯಾರಿಗೋ ಟಿಕೆಟ್ ಕೊಡೋ ಬದಲು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ, ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿದ್ರೆ ಗೆಲ್ಲುವಂಥ ಚಾನ್ಸಸ್ ಇದೆ ಅಂತ ಅವರು ಕೂಡ ಕೇಳಬಹುದು. ಕುಮಾರಸ್ವಾಮಿ ಅವರು ಒಂದು ಕಡೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಬಹಳ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ BJP ಬಳಿಯಲ್ಲಿ ಅವರು ಪ್ರಸ್ತಾಪಿಸೋ ವಿಚಾರ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರು ಗ್ರಾಮಾಂತರ ನೀವು ಬಿಟ್ಕೊಡಿ, ಬೆಂಗಳೂರು ಗ್ರಾಮಾಂತರದಿಂದ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತ. ಈ ಕಡೆ ಬೆಂಗಳೂರು ಗ್ರಾಮಾಂತರದ ಕಥೆ ಇದಾಯಿತಾ, ಈ ಕಡೆ ಬೆಂಗಳೂರು ನಾರ್ತ್ಗೂ ಟ್ರೈ ಮಾಡ್ತಾ ಇದ್ದಾರೆ. ಆ ರೀತಿಲಾದಾಗ ನೀವು ಬೆಂಗಳೂರು ನಾರ್ತ್ಗಿಂತ ಬೆಂಗಳೂರು ರೂರಲ್ಗೆ ಹೋಗಿ ಅಂತ ಕುಮಾರಸ್ವಾಮಿ ಅವರಿಗೆ ಹೇಳಬಹುದು, ಅಥವಾ ಅವ್ರಿಗೊಂದು ಆ ಒಂದು ಒಪ್ಪಂದಗಳು ಅದರೂ ಕೂಡ ಸೇರಿಸಬಹುದಾಗುತ್ತೆ. ಕ್ಷೇತ್ರ ಬಿಟ್ಕೊಡಿ ಅಂತ ಕೇಳ್ಕೊಳ್ಬಹುದು JDS, ಅದು ಅವರ ಕ್ಲೈಮ್ ಮಾಡಿಕೊಳ್ಳಿ. BJP JDS ಮತಗಳ ಕ್ರೋಢೀಕರಣ ಆದಾಗ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಒಕ್ಕಲಿಗ ಮತ ಬ್ಯಾಂಕ್ ಇದೆ ಅಲ್ಲಿ. ಈ ಎರಡೂ ಮತಗಳಿಂದ ಒಂದು ವೇಳೆ ಒಮ್ಮತದ ಅಭ್ಯರ್ಥಿಯ ಕುಮಾರಸ್ವಾಮಿ ಅವರು ಹೇಳಿದ್ರೆ ಅದು ಬೇರೆ ಕತೆ, ಆವಾಗ ರಾಜಕೀಯವಾಗಿ ಲಾಭ ಆಗಬಹುದು JDSಗೆ ಅಂತ. ಇನ್ನೊಂದು ಕಡೆ ನಾವು ಚೆಕ್ ಮಾಡ್ತಾ ಇದ್ದೀಗ ಜಾತಿವಾರು ಬಂದ್ಬಿಡೋಣಪ್ಪ. ಇದೇ ಬೆಂಗಳೂರು ನಾರ್ತ್ ಅಂತ ಹೇಳಿದ್ರೆ ಜಾತಿವಾರು ಲೆಕ್ಕಾಚಾರದಲ್ಲಿ ಬೆಂಗಳೂರು ಉತ್ತರ ಎಂದರೆ ಏನು ನೋಡಿ. ಒಕ್ಕಲಿಗ ಸಮುದಾಯ ಇಲ್ಲಿ ಒಂದು ಅಂದಾಜಿಗೆ 7.3 ಲಕ್ಷ ಇದ್ದಾರೆ. ಒಕ್ಕಲಿಗ ಸಮುದಾಯ ಎಷ್ಟು ಜನ ಇದ್ದಾರೆ ಅಂದರೆ 7.3 lakhs. ದಲಿತ ಸಮುದಾಯ 5.5 ಲಕ್ಷ ಇದ್ದಾರೆ. 5.5 ಲಕ್ಷ ಜನ
ದಲಿತ ಸಮುದಾಯದ ಮತಗಳು ಇಲ್ಲಿವೆ. ಅಲ್ಪಸಂಖ್ಯಾತ ಸಮುದಾಯದ್ದು 4.5 ಲಕ್ಷ ನಾವು ಚೆಕ್ ಮಾಡಿಕೊಂಡಾಗ 4.5 ಲಕ್ಷ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ನಾವಿಲ್ಲಿ ನೋಡ್ತೀವಿ. ಒಕ್ಕಲಿಗರು 7.3 ಲಕ್ಷ, ದಲಿತ ಸಮುದಾಯ ಚೆಕ್ ಮಾಡಿಕೊಂಡಾಗ ನಾವು ಅವರು ಕೂಡ ನಮಗೆ ಇಲ್ಲಿ 5.5 ಲಕ್ಷ ಕಾಣಿಸ್ತಾರೆ. ಅವರು ಅಲ್ಪಸಂಖ್ಯಾತರು ಅಂತ ಬಂದಾಗ 4.5 ಲಕ್ಷ, ಕುರುಬ ಸಮುದಾಯ ಅಂತ ಬಂದಾಗ 2.9 ಲಕ್ಷ ಕುರುಬ ಸಮುದಾಯದ ಮತಗಳು ಈ ಭಾಗದಲ್ಲಿದೆ. ಕುರುಬ ಸಮುದಾಯ, ಅಲ್ಪಸಂಖ್ಯಾತರು, ದಲಿತರು, ಒಕ್ಕಲಿಗರು ಈ ಒಂದು ಕಾಂಬಿನೇಷನ್ನ ಕಾರಣಕ್ಕೆ ಈ ಬಾರಿ ಯಾರು ಬಂದಿಲ್ಲಿ ಕ್ಲೈಮ್ ಮಾಡಿಕೊಂಡ್ರು ನಮ್ಗೆ ಆಶ್ಚರ್ಯ ಇಲ್ಲ. ಪರಿಶಿಷ್ಟ ಪಂಗಡದ್ದೇ ಮತಗಳು ಚೆಕ್ ಮಾಡಿಕೊಂಡ್ರೆ 2,20,000 ಜನ ಇದ್ದಾರೆ ಮತಗಳು. ಹಿಂದುಳಿದ ವರ್ಗಗಳು 1.8 ಲಕ್ಷ ಇದ್ದಾರೆ, ಇತರೆ 2.8 ಲಕ್ಷ ಇದ್ದಾರೆ. ಹಾಗಾಗಿ ಇದೊಂಥರ ಡೆಡ್ಲಿ ಕಾಂಬಿನೇಷನ್. ಇದು ಒಂದು ರಾಜಕೀಯ ಪಕ್ಷ ಅಥವಾ ಒಂದು ಕ್ಯಾಂಡಿಡೇಟ್ ಆಗಿ ಯೋಚನೆ ಮಾಡಿದಾಗ ಒಬ್ಬ ವ್ಯಕ್ತಿಗೆ ತುಂಬ ಡೆಡ್ಲಿ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಇದು. ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಿಮಗೆ ಕಾಂಗ್ರೆಸ್ ಅಂತ ಬಂದಾಗಲೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಸಿಗ್ತದೆ ಅವ್ರಿಗೆ. ಈಗ ಅಹಿಂದ ಅಂತಾರೆ, ಸಿದ್ದರಾಮಯ್ಯ ಕುರುಬ ಸಮುದಾಯದ್ದು ಅವರು ಕ್ಲೈಮ್ ಮಾಡ್ಕೊಳ್ಬಹುದು, ಗ್ಯಾರಂಟಿ ಯೋಜನೆ ಕ್ಲೈಮ್ ಮಾಡ್ಕೊಳ್ಬಹುದು. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದೆ ತಂದು ಒಕ್ಕಲಿಗ ಸಮುದಾಯದ ನಾಯಕರಪ್ಪ DCM ಮಾಡಿದ್ದೀವಿ ನಾವು, ಹಾಗಾಗಿ ಇವ್ರಿಗೆ ಯಾಕಪ್ಪ ನಾವು ಕಾಂಗ್ರೆಸ್ಗೆ ಯಾಕಪ್ಪ ನೀವು ಓಟ್ ಹಾಕಬಾರ್ದು ಅವರು ಕೂಡ ಕೇಳ್ಕೊಳ್ಬಹುದಾಗತ್ತೆ. ಜಾತಿವಾರು ತುಂಬ ಕ್ರೂಷಿಯಲ್ ಸ್ಟೇಜ್ನಲ್ಲಿ ಈ ಕ್ಷೇತ್ರ ನಿಂತುಕೊಳ್ಳುತ್ತೆ. ಆದರೆ ಒಕ್ಕಲಿಗ ಅಂತ ಬಂದಾಗ ಬರೀ ಕಾಂಗ್ರೆಸ್ನವರೇ ಒಕ್ಕಲಿಗರು ನಿಂತು ಬಿಡ್ತಾರ ಅಲ್ಲಿ? ಅಲ್ಲ, BJPಗೂ ಆ ಚಾನ್ಸ್ ಇದೆ, JDSಗೂ ಆ ಚಾನ್ಸ್ ಇದೆ. ಯಾವ ಪಾರ್ಟಿಯ ಯಾವ ನಾಯಕನ ಕೆಲಸಗಳು ಮತ್ತು ಅವರೊಂದಿಗಿನ ಜಾತಿ ಎರಡನ್ನು ನೋಡಿ ಇಲ್ಲಿ ಮತ ಹಾಕ್ತಾರೆ ಜನ. ಹಾಗಾಗಿ ತುಂಬ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ಅದು ಬೆಂಗಳೂರು ನಾರ್ತ್ ಆಗಿರುತ್ತೆ. ಲೋಕಸಭಾ ಕ್ಷೇತ್ರಕ್ಕೆ ನೋಡಿ, ಈ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಕಥೆ ಏನಪ್ಪ ಅಂತ ಚೆಕ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಮಲ್ಲೇಶ್ವರಂ ಬರ್ತೀನಿ. ಇದೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರುವ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಮಲ್ಲೇಶ್ವರ. ಇದರಲ್ಲಿ ಅಶ್ವಥ್ ನಾರಾಯಣ ಅವರು BJP ಶಾಸಕರಿದ್ದಾರೆ. ಇಲ್ಲಿ ದಾಸರಹಳ್ಳಿ ಅಂತ ಬಂದಾಗ ಮುನ್ರಾಜು ಅವರು ಇರ್ತಾರೆ, ಇವರು BJP ಶಾಸಕರೇ ಬರ್ತಾರೆ. ಯಶವಂತಪುರ ST ಸೋಮಶೇಖರ್ ಇವರು BJP ಶಾಸಕರೇ. ಮಹಾಲಕ್ಷ್ಮಿ ಲೇಔಟ್ ಕೆ ಗೋಪಾಲಯ್ಯ ಇವರು BJP ಇದು ಬರೀ BJP ಶಾಸಕರು ಅನ್ನೋದು ಇಶ್ಯೂ ಅಲ್ಲ. ಇಲ್ಲಿ ನೀವು ಚೆಕ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಅಶ್ವಥ್ ನಾರಾಯಣ್ ಪ್ರಬಲ ನಾಯಕ, ಒಕ್ಕಲಿಗ ಸಮುದಾಯದವರು ಬರ್ತಾರೆ. ಮುನಿರಾಜು ಅವರು ತುಂಬ ಸ್ಟ್ರಾಂಗ್ ಲೀಡರು ದಾಸರಹಳ್ಳಿ ಭಾಗದಲ್ಲಿ, ಅವರು ಬಿಟ್ಕೊಡಲ್ಲ. ನಿಮ್ಗೆ ಈ ಥರ ಚೆಕ್ ಮಾಡ್ಕೊಂಡು ಹೋದರೆ ನಿಮ್ಗೆ ನೋಡಿ, ಇಲ್ಲಿ ಹೆಬ್ಬಾಳದಲ್ಲಿ ಸುರೇಶ್ ಅವರು ಬರ್ತಾರೆ, ಕಾಂಗ್ರೆಸ್ನ ಶಾಸಕರು ಇರ್ತಾರೆ. KR ಪುರಂ ಅಂತ ಬಂದಾಗ ಬೈರತಿ ಬಸವರಾಜು ಬರ್ತಾರೆ, ಅವರು BJP ಶಾಸಕರು ಬರ್ತಾರೆ. ಇದು ಒಂದು ಸ್ಟ್ರೆಂತ್ ಆಗುತ್ತೆ ಅವರಿಗೆ. ಬ್ಯಾಟರಾಯನಪುರ ಅಂತ ಬಂದಾಗ ಕೃಷ್ಣ ಬೈರೇಗೌಡರು ಬರ್ತಾರೆ, ಕಾಂಗ್ರೆಸ್ನ ಶಾಸಕರು, ಸಚಿವರು ಕೂಡ ಹೌದು. ಪುಲಿಕೇಶಿ ನಗರ ಅಂತ ಬಂದಾಗ AC ಶ್ರೀನಿವಾಸ್ ಬರ್ತಾರೆ, ಕಾಂಗ್ರೆಸ್ ಶಾಸಕರು ಆಗ್ತಾರೆ ಅವರು ಕೂಡ. ಹಾಗಾಗಿ ನಿಮಗೆ 5 ಕ್ಷೇತ್ರಗಳ ಒಂದು ಬಲ, 5 ಕ್ಷೇತ್ರಗಳ ಯಥಾವತ್ತಾಗಿ BJPಗೆ ಸಿಗುತ್ತೆ. ಹಾಗಾಗಿ ಕ್ಯಾಂಡಿಡೇಟನ್ನು ಅಷ್ಟು ಸುಲಭಕ್ಕೆ ಈ ಒಂದು ಭಾಗದಲ್ಲಿ JDSಗೆ ಬಿಟ್ಟು ಕೊಡುವ ಸ್ಥಿತಿಯಲ್ಲಿ BJP ಹೈಕಮಾಂಡ್ ಇದೆ ಅಂತ ಅನಿಸಲ್ಲ ನಮಗೆ. ಆಯ್ತಪ್ಪ ಬಂದುಬಿಡಿ ಕುಮಾರಸ್ವಾಮಿ ಅವರೇ, ಇಲ್ಲಿ ಸ್ಪರ್ಧೆ ಮಾಡಿಬಿಡಿ, ಹೇಳಕ್ಕೆ ಸಾಧ್ಯನಾ? ಮಲ್ಲೇಶ್ವರಂ ಅಶ್ವಥ್ ನಾರಾಯಣ್ ಬರ್ತಾರೆ, BJP ಶಾಸಕರು. ಅಶ್ವಥ್ ನಾರಾಯಣ ಅವರು ದಾಸರಹಳ್ಳಿ ಮುನ್ರಾಜು ಬರ್ತಾರಲ್ಲಿ, ಅವರು ಸ್ಟ್ರಾಂಗ್ ಇದ್ದಾರೆ ಆ ಭಾಗದಲ್ಲಿ. ಯಶವಂತಪುರ ST ಸೋಮಶೇಖರ್ BJP ಶಾಸಕರು, ಅವರು ಸ್ಟ್ರಾಂಗ್ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಕೆ ಗೋಪಾಲಯ್ಯ ಅವ್ರಿಗೂ ಸ್ಟ್ರಾಂಗ್ ಇದ್ದಾರೆ, BJP ಶಾಸಕರು ಅವರು ಕೂಡ. ಹೆಬ್ಬಾಳ ಸುರೇಶ್ ಬರ್ತಾರೆ, ಕಾಂಗ್ರೆಸ್ ಶಾಸಕರು ಬರ್ತಾರೆ ಅವರು. KR ಪುರಂ ಬೈರತಿ ಬಸವರಾಜು ಬರ್ತಾರೆ, ಅವರು BJP ಶಾಸಕರಿದ್ದಾರೆ. ಬ್ಯಾಟರಾಯನಪುರ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಶಾಸಕರಿದ್ದಾರೆ. ಪುಲಿಕೇಶಿ ನಗರ AC ಶ್ರೀನಿವಾಸ್ ಬರ್ತಾರೆ, ಕಾಂಗ್ರೆಸ್ ಶಾಸಕರು ಬರ್ತಾರೆ. ಹಾಗಾಗಿ ಸುಮಾರು 5 ಶಾಸಕರ ಬಲ ಜೊತೆಗೆ ಇವ್ರು ಯಾರು ಮೊದಲ ಬಾರಿ ಗೆದ್ದಿರೋ MLA, ಈಗಷ್ಟೇ ಪಕ್ಷಕ್ಕೆ ಬಂದರು, ಏನೂ ಗೊತ್ತಿಲ್ಲ ಅವ್ರಿಗೆ. ಹಾಗಲ್ಲ, ಇಷ್ಟಕ್ಕೆ 5 ಜನ ಕೂಡ ದೊಡ್ಡ ಸ್ಟ್ರಾಟಜಿ ಮಾಡುವಂಥ ನಾಯಕರು. ಇವರು 5 ಜನ ಒಗ್ಗಟ್ಟಾಗ್ಬಿಟ್ರೆ ಒಬ್ಬ BJP MP ಆ ಭಾಗದಲ್ಲಿ ಆರಿಸ್ಕೊಂಡು ಬರೋದು ಕಷ್ಟ ಆಗಲಿಕ್ಕಿಲ್ಲ. ಆದರೆ ಟಿಕೆಟ್ ಯಾರಿಗೆ ಅಂತ ಬಂದಾಗ ನಿರಂತರ ಗಣೇಶ್ಗೆ ಟಿಕೆಟ್ ಹೋಗುತ್ತಾ, CT ರವಿನಾ ಅಥವಾ ನಮಗೆ ಸುಮಲತಾ ಅವ್ರಿಗೆ ಟಿಕೆಟ್ ಹೋಗುತ್ತಾ ಅಂತ ಈ ಒಂದು ಪ್ರಶ್ನೆ ಇದೆ. ಇಲ್ಲಿ ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಬೆಂಗಳೂರು ನಾರ್ತ್ ಬಹಳ ಕುತೂಹಲದ ಕ್ಷೇತ್ರ ಇದು. ಇದರಲ್ಲಿ ಎಲ್ರಿಗೂ ಕಣ್ಣೇ ಇದು. ಪ್ರತಿ ಚುನಾವಣೆ ಬಂದಾಗ 3 ಪಾರ್ಟಿಗಳು ಕಣ್ಣು ಹಾಕ್ತಾರೆ. ಬಿಕಾಸ್ ಆಫ್ ಒಕ್ಕಲಿಗ ಸಮುದಾಯ, ಕುರುಬ ಸಮುದಾಯ, ಅಲ್ಪಸಂಖ್ಯಾತರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ. ಅವರವರ ಸಂಖ್ಯೆಗಳು ಬರೀ ಬುಕ್ ತೆಗಿಯೋದು, ಆ ವೋಟ್ ಲೆಕ್ಕಾಚಾರ ಹಾಕೊಳ್ಳೋದು, ಕ್ಲೈಮ್ ಮಾಡೋಣ ಅಂತ ಹೇಳಿ. ಬಟ್ ಈ ಬಾರಿ ಏನಾಗ್ತಿದೆ ಈ ಭಾಗದಲ್ಲಿ ಅಂತ ಶಿವು? ರಮಕಾಂತ್, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಈಗ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಬೆಂಗಳೂರಿನ 3 ಕ್ಷೇತ್ರಗಳು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸದಾನಂದ ಗೌಡರು ಹಿಂದಕ್ಕೆ ಸರಿದಿದ್ದಾರೆ. ಅಲ್ಲಿ BJP ಸಂಸದರು 2000 ಕ್ಷೇತ್ರ ಮರು ವಿಂಗಡಣೆ ನಂತರದಲ್ಲಿ 2009ರಲ್ಲಿ 2009ರಿಂದ 3 ಬಾರಿ ಈಗ BJP ಅಧಿಕಾರದಲ್ಲಿದೆ. DB ಚಂದ್ರೇಗೌಡರು 2009ರಲ್ಲಿ ಇರ್ತಾರೆ, ನಂತರದಲ್ಲಿ
2014 ಮತ್ತೆ 2019ರಲ್ಲಿ ಸದಾನಂದ ಗೌಡರು ಈಗ ಹಾಲಿ ಸಂಸದರಾಗಿದ್ದಾರೆ. ಸೊ ಈ ಒಂದು ಚುನಾವಣೆ ಈ ಬಾರಿ ಸದಾನಂದ ಅಲ್ಲ, ಈ ಗೌಡ್ರು ಭಾಗದಲ್ಲಿ ಹಿಂದಕ್ಕೆ ಸರಿತಾ ಇರುವಂತಹ ಕೆಲಸನ ಹಿನ್ನೆಲೆಯಲ್ಲಿ ಶಿವು, ಈ ಭಾಗದಲ್ಲಿ ಕೆಲಸನ ಒಕ್ಕಲಿಗ ಸಮುದಾಯ ಅನ್ನೋದ, ಒಕ್ಕಲಿಗ ಸಮುದಾಯದ ಉಪಜಾತಿನ, ಗಂಗಟಕಾರ ಒಕ್ಕಲಿಗ ಅನ್ನೋದ, ಒಳ್ಳೆ ವ್ಯಕ್ತಿ ಅನ್ನೋದ, ಯಾವ ಮಾನದಂಡಗಳ ಮೇಲೆ ಇಲ್ಲಿ ಜನ ಯೂಶಲಿ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಅಂತ? ರಮಕಾಂತ್, ಹಾಗೆ ನೋಡೋದಾದ್ರೆ ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕ. ಯಾಕಂದ್ರೆ ಸುಮಾರು 7.5 ಲಕ್ಷ ಒಕ್ಕಲಿಗ ಸಮುದಾಯದ ಮತಗಳಿದೆ. ಜೊತೆಗೆ ಬಿಜೆಪಿಯ ಭದ್ರಕೋಟೆ ಕೂಡ ಹೌದು. ಯಾಕಂದ್ರೆ 3 ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿಗಳೇ ಅಲ್ಲಿ ಗೆಲುವನ್ನ ಕಂಡಿದ್ದಾರೆ. ಆ ಕಾರಣಕ್ಕೆ ಬಿಜೆಪಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಈ ಬಾರಿ ಪ್ರಬಲವಾಗಿರುವಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೆ ಆದ್ರೆ ನಾವು ಸುಲಭವಾಗಿ ಮತ್ತೆ ಅದನ್ನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿಯಲ್ಲೂ ಇದೆ. ಹಾಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದ್ರಿಂದ ಸಹಜವಾಗಿ ಸುಮಲತಾ ಅವರ ಮತ್ತು ಸಿ.ಟಿ. ರವಿಯವರ ಸ್ಪರ್ಧೆ ಕತೆ ಏನು ಅಂತ. ಈಗ ಸುಮಲತಾ ಅವರು ಮಂಡ್ಯ ಬಿಟ್ಟು ಬರ್ತಾರಾ, ಸಿ.ಟಿ. ರವಿಯವರು ಚಿಕ್ಕಮಗಳೂರು ಭಾಗದಿಂದ ಬೆಂಗಳೂರು ನಾರ್ತ್ಗೆ ಬಂದು ಅವರು ಇಲ್ಲಿ ಕಂಟೆಸ್ಟ್ ಮಾಡುವ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂತ ನಿರಂತರ ಗಣೇಶ್ ಒಂದು ಕಡೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅವರು ಕೂಡ. ರಮಕಾಂತ್, ಈಗ ಬಿಜೆಪಿಯಲ್ಲಿ 4-5 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಸುಮಲತಾ ಅವರು ಇದ್ದಾರೆ, ನಿರಂತರ ಗಣೇಶ್ ಇದ್ದಾರೆ, ಸಿ.ಟಿ. ರವಿ ಅವರು ಇದ್ದಾರೆ, ಹಾಗೆ ಎ ರವಿ ಇದ್ದಾರೆ, ತಮ್ಮೇಶ್ ಗೌಡ ಕೂಡ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಿ.ಟಿ. ರವಿ ಅವರು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರೇ ಮತ್ತೆ ಸ್ಪರ್ಧೆಯನ್ನ ಮಾಡ್ತಾರೆ. ಹಾಗಾಗಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಚರ್ಚೆಗಳಿದೆ. ಆ ಕಾರಣಕ್ಕೆ ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರೋದ್ರಿಂದ, ನಾನು ಜೊತೆಗೆ ಬಿಜೆಪಿಯ ಬೆಲ್ಟ್ ಆಗಿರೋದ್ರಿಂದ ಇಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಈಸಿಯಾಗಿ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಆದ್ರೆ ಹೈಕಮಾಂಡ್ ಅವರಿಗೆ ಕೊಡುತ್ತಾ ಹೇಗೆ ಅನ್ನುವಂಥದ್ದನ್ನ ಇನ್ನೂ 2 ತಿಂಗಳು ನೋಡ್ಬೇಕಾಗತ್ತೆ. ಸುಮಲತಾ ಅವರು ಮಂಡ್ಯದ ಹಾಲಿ ಸಂಸದರು, ಅವರು ಕೂಡ ಬೆಂಗಳೂರು ಉತ್ತರದಲ್ಲಿ, ಯಾಕಂದ್ರೆ ಈಗ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿರೋದ್ರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ ಪಡ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬಿಟ್ಕೊಡೋದಿಲ್ಲ. ಹಾಗಾಗಿ ಅಲ್ಲಿ ಸುಮಲತಾ ಅವ್ರಿಗೆ ಮಿಸ್ ಆಗತ್ತೆ ಟಿಕೆಟ್ ಅನ್ನುವಂತ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಈಗ ಅವ್ರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಿರಂತರ ಗಣೇಶ್ ಈ ಬಾರಿ ಹೆಚ್ಚಾಗಿ ಯುವಕರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಬಿಜೆಪಿಯ ಹೈಕಮಾಂಡ್ ಲೆಕ್ಕಾಚಾರ. ಯಾಕಂದ್ರೆ ಬಹುತೇಕ ಕಡೆಗಳಲ್ಲಿ ಸುಮಾರು 12 ಲೋಕಸಭಾ ಕ್ಷೇತ್ರಗಳಲ್ಲಿ ಹೊಸಬರಿಗೆ, ಜೊತೆಗೆ ಉತ್ಸಾಹಿ ತರುಣರಿಗೆ, ಜೊತೆಗೆ ಉತ್ತಮವಾದಂತಹ ಶಿಕ್ಷಣವನ್ನ, ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರುವಂತವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಚರ್ಚೆಗಳಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಿರಂತರ ಗಣೇಶ್, ಎಸ್.ಎಂ. ಕೃಷ್ಣ ಅವರ ಕುಟುಂಬ ಸದಸ್ಯರು, ಜೊತೆಗೆ ಸಂಘ ಪರಿವಾರದಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇರುವಂತವ್ರು, ಜೊತೆಗೆ ವೈದ್ಯರು ಕೂಡ ಹೌದು, ಸರ್ಜನ್. ಅದರ ಹಿನ್ನೆಲೆಯಲ್ಲಿ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ಕೂಡ ಹೌದು, ಸಾಮಾಜಿಕ ಕೆಲಸಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಬಾರಿ ಅವ್ರಿಗೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ಕಾರಣ ಸಂಘ ಪರಿವಾರ ಅವರ ಬೆನ್ನಿಗೆ ನಿಂತಿದೆ ಅನ್ನುವಂಥದ್ದು ಇಲ್ಲಿ ಪ್ಲಸ್ ಪಾಯಿಂಟ್. ಅದರ ಜೊತೆಗೆ ಕಾಂಗ್ರೆಸ್ ನಲ್ಲೂ ಕೂಡ 3 ಜನ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ಗೆ ಸ್ಥಳೀಯ ಅಭ್ಯರ್ಥಿಗಳಿಲ್ಲ. ಸುಷ್ಮಾ ಹನುಮಂತರಾಯಪ್ಪ ಅವರು ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದಂತವ್ರು. ಈ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳು ಇಲ್ಲದೆ ಇರೋದ್ರಿಂದ ಅವರನ್ನ, ಕುಸುಮಾ ಅವರನ್ನ ಈಗ ಅಲ್ಲಿ ಪ್ರಮೋಟ್ ಮಾಡ್ಲಾಗ್ತಾ ಇದೆ. ಫೈನ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.